ಡಾಕ್ಟರ, ಏ ಡಾಕ್ಟರ ಬರ್ರಿ ಒಂದಿಟ್ಟು ನೋಡಿ ಬರ್ರಿ, ನಾನು ಹೆಂಡ್ತಿಗೆ ಏನೋ ಆಗ್ಯದ ನೋಡಿ ಬರ್ರಿ, ಮ್ಯಾಗಿಂದ ಕೆಳಗೆ ಬಿದ್ದಾಳ, ಎಲ್ಲಿಗೆ ಪೆಟ್ಟಾಗದ ನೋಡಿ ಬರ್ರಿ ಡಾಕ್ಟ್ರಪ್ಪ, ಏ ಡಾಕ್ಟ್ರಪ್ಪ. ಯಾವಾಗ ಕಂಡ್ಬಿಡ್ಬೆ ನನ್ನಿಂದನ ನಿನಗೆ ಹಿಂಗಾತು, ಎಲ್ಲ ನಾನು ಕಾರಣ ಆಗ್ಬಿಟ್ನಿ. ನಾನು ನಿನಗೆ ಒಂದು ಮಾತು ಹೇಳಿಲ್ಲ, ನಾನು ಹೇಳ್ದ ಮಾಡಿದ್ದ ತಪ್ಪಾತು. ನಾನು ನಿನಗೇನು ಆಗಬಾರ್ದು, ನೀ ಚಂದಿರಲಿ, ನೀನು ಯಾವಾಗೂ ಆರಾಮಾಗಿರ್ಬೇಕು ಅಂತೇಳಿ ನಾನು ಅವ್ರನ್ನ ಮದುವೆ ಆದ್ನಿ. ಆದ್ರೆ ಆ ಮದುವೆ ಆಗಿತ್ತು ತಪ್ಪಾತು ಅಂತ ಈಗ ಅನ್ಸಾತ್ ನನಗೆ, ಈಗ ಅನ್ಸಾತ್ವೆ ನನ್ನ ತಪ್ಪಾಗೈತಿ. ಎದ್ದೇಳ್ಬೇ ಯವ್ವ, ನಿನಗೇನಾದ್ರೆ ನಾನು ಬದುಕಂಗಿಲ್ವೇ, ನಾನು ಬದುಕಂಗಿಲ್ಲ. ನಿನ್ನ ಸಲುವಾಗಿ ನಾನು ಅವನ ಜೊತೆ ಮದುವೆ ಆಗಿದ್ನಿ ಅಂತದ್ರಾಗ ಈಗ ನೀನೇ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನು ಮಾಡಲಿ ನೀನೇ ಹೇಳು. ಎದ್ದೇಳ್ಬೇ ಯವ್ವ, ಎದ್ದೇಳು. ಏನಾಗಲು ಸುಮ್ಮನಿರು, ಡಾಕ್ಟ್ರಪ್ಪ ಬರ್ತಾನ, ಅವ್ನು ಚೆಕ್ ಮಾಡಿ ಹೇಳ್ತಾನ, ನೀನು ಸುಮ್ಮನಿರು ಅಲ್ಲಿ ಗಂಟ. ಡಾಕ್ಟ್ರಪ್ಪ ಏನಾಯ್ತು ಒಂದೇ ಸಮಯ ಹಂಗೆ ಕರೆಯಾಕತ್ತಾರೆ? ಹಾಂ, ಯಾರು ಇವರು? ಏನಾಗಬೇಕಾಗಿತ್ತು? ಏನಾಯ್ತು ಇವರಿಗೆ? ಅಲ್ಲೇ ಮಾತಾಡ್ಕೊಂತ ನಿಂತಿದ್ದು, ಒಮ್ಗಿಲಿ ಯಾಕೋ ಕುಸಿದು ಬಿದ್ಲು, ಎಲ್ಲಿಗೆ ಪೆಟ್ಟಾಗ್ಯದ. ಏನಾಗೈತೆ ನೋಡ್ರಿ, ಅವಾಗಿಂದ ಕಣ್ಣು ಬೇರೆ ತೆಗಿವಾಳು. ನಮಗೆ ಗಾಬರಿ ಆಗ್ಬಿಟ್ಟದ, ಏನು ಮಾಡ್ಬೇಕಂತ ಗೊತ್ತಾಗ್ದ ಓಡಿ ಇಲ್ಲಿಗೆ ನಿಮ್ಮ ದವಾಖಾನಿಗೆ ಕರ್ಕೊಂಡು ಬಂದವು. ಮೊದ್ಲಾಕಿಗೆ ಮೊನ್ಯಾರ ಆಪರೇಷನ್ ಆಗಿತ್ತು, ಈಗ ನೋಡಿದ್ರೆ ಹಿಂಗಾಗ್ಯದ. ಮತ್ತು ನಮ್ಗೇನಾರ ಆಗೈತ, ಆಪರೇಷನ್ ಸಕ್ಸಸ್ ಆಗೈತ ಇಲ್ಲ ಅಂತೇಳಿ ಗಾಬರಿ ಆಗೈತ. ಒಂದಿಟ್ಟು ಜರ ನೋಡ್ರಲ್ಲ. ಓ ಹೌದಾನ, ಸರಿ ನಾನು ನೋಡ್ತೇನೆ, ನೀವು ಸುಮ್ಮನಿರಿ. ಇವ್ರು ಯಾರ? ಈಕೆ ನನ್ನ ಮಗಳದಾಳ್ರಿ. ಹಾಂ ಆತು ನೋಡಾತನ. ಅಳಕ್ಕೆ ಹೋಗ್ಬೇಡ ಬಾ ತಂಗಿ, ಅಳಕ್ಕೆ ಹೋಗ್ಬೇಡ, ಏನು ಆಗಂಗಿಲ್ಲ. ಮಂದಿರಿ ಬಿದ್ದಿದ್ದಕ್ಕೆಲ್ಲ ಹಿಂಗೆ ಅಳ್ಕೊತ ಕುಂತ್ರ ಹೆಂಗೆ? ಹಂಗೆಲ್ಲ ನೋಡಿದ್ರೆ ಏನಾಗಿಲ್ಲ, ಅವರು ಪಿತ್ತಾಗೈತಿ, ಬೆಳಗಿಂದ ಏನು ತಿಂದಿಲ್ಲ ಬ್ಯಾರೆ. ಒಮ್ಗಿಲೆ ಹಂಗೆ ಹೊರಗಡೆ ಅಡ್ಡಾಡ್ಯಾರಲ್ಲ, ಏನು ತೆಲಿಗೆ ಹತ್ತೈತೆ, ಟೆನ್ಷನ್ಗೆ ತೆಲಿಗೆ ಬಿದ್ದಾರ. ಏನಾಗಿಲ್ಲ, ನೀವು ಏನು ಯೋಚನೆ ಮಾಡಬೇಡ್ರಿ. ಆಪರೇಷನ್ ಕರೆಕ್ಟಾಗಿ ಆಗದ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡಕತ್ತಾರ? ಅಷ್ಟಕ್ಕೆಲ್ಲ ನೀವು ಗಾಬರಿ ಪಟ್ಕೊಂಡ್ರೆ ಹೆಂಗೆ? ಏನಾಗಿಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಏನು ತಿತ್ತಿಬಾರ್ದು. ಸರಾಗ ಕೊಟ್ಟಿದ್ದು ಗುಳಿಗೆ ಅವನ್ನೆಲ್ಲ ಕೊಡ್ರಿ. ಊಟ 3 ಹೊತ್ತು ಮಾಡ್ಬೇಕು, 3 ಹೊತ್ತು ಮಾಡಿ 3 ಹೊತ್ತು ಕೊಟ್ಟಿರೋ ಟ್ಯಾಬ್ಲೆಟ್ಗಳನ್ನ ತೊಗೊಳ್ಬೇಕು. ನೀವು ತೊಗೊಳ್ದೆ ಹಂಗೆ ಬಿಟ್ಬಿಟ್ರೆ, ಊಟನೂ ಮಾಡ್ದಿದ್ರೆ ಅವು ಹಂಗೆ ತೊಗೊಂಡ್ರೆ ಮತ್ತು ಹಿಂಗೆ ಆಕತಿ. ಹಾಂ, ಅಲ್ಲ ಪೇಷಂಟ್ಗೆ ಸರಿಯಾಗಿ ಇಲ್ರಿ ಡಾಕ್ಟ್ರ, ನಮ್ಮವ್ವ ಒಮ್ಗಿಲಿ ಬೀಳೋಣ ಅಂದ್ರೆ ನನಗೆ ಏದಿನ ಹೊಡೆದಂಗೆ ಆಯ್ತು, ಏದಿ ಜಲ್ ಅಂದಂಗೆ ಆಯ್ತು. ನಮ್ಮವ್ವಾಗ ಏನೂ ಆಗಬಾರ್ದ್ರಿ, ನಮ್ಮವ್ವ ಆರಾಮಾಗಬೇಕು. ಯಾವಾಗ ಆರಾಮಾಗ್ತಾಳೆ, ಯಾವಾಗ ಕಣ್ಣು ಬಿಡ್ತಾಳೆ ನನಗಂತೂ ಗೊತ್ತಾಗ್ಬಾರ್ದು. ನನಗೆ ಅಕ್ಕಿಗೆ ಏನಾರ ತಡ್ಕೊಳಕ್ಕೆ ಆಗಂಗಿಲ್ಲ. ಕಣ್ಣ ಬಿಡಬಾಳು. ಅವಾಗಿಂದ ನನಗರ ಯೋಚನೆ ಮಾಡಿ ಸಾಕಾಗೈತಿ, ತಡ್ಕೊಳಕ್ಕಾಗ್ಬಾರ್ದು. ಈಗ ಇರೋಕೆ ನನ್ನ ಒಬ್ಬಕ್ಕೆ ಮಗಳು, ಅವ್ವ ಹಬ್ಬಕ್ಕೆ ನಮ್ಗೆ ಬಂದು ಬಳಗನವರು ಯಾರೂ ಇಲ್ಲ, ಯಾರು ಅಂತಂದ್ರೂ ಇಲ್ಲ. ನನಗೆ ನಾನು ಅಪ್ಪ ಅಮ್ಮ ನಾವು 3 ಜನ ಇರೋದು. ಅಂತದ್ರಾಗ ಹೀಗೆಲ್ಲ ಆದ್ರೆ ನಾವು ಏನು ಮಾಡಬೇಕು ನೀವೇ ಹೇಳ್ರಿ. ಹೆಂಗಾರ ಮಾಡಿ ನಮ್ಮವ್ವ ಕಂತಾಗಿ ಮಾಡಿ ಡಾಕ್ಟ್ರ ಅವ್ರ ಕಂತಾಗದ ನಮ್ಮ ಜೊತೆ ಮಾತಾಡಬೇಕು, ಇಲ್ಲ ಅಂದ್ರೆ ನಾನು ಸತ್ತ ಹೋಗ್ತೇನೆ ಇಲ್ಲಿ. ಅಯ್ಯೋ ಹುಚ್ಚಿ, ಏನಾಗಿಲ್ಲ ಮೌಗ, ಒಂದು ಇಂಜೆಕ್ಷನ್ ಕೊಡ್ತೇನೆ, ಆರಾಮಾಗ್ತಾಳೆ. ನೀ ಏನು ಯೋಚನೆ ಮಾಡಬೇಡ. ಅದು ಪಿತ್ತಿಗೆ ಸರಿಯಾಗಿ ಊಟ ಮಾಡೋಂಗಿಲ್ಲ, ಗುಳಿಗೆ ತಗೋಂಗಿಲ್ಲ, ಮತ್ತು ಅದು ಆರಾಮಾಗಂದ್ರೆ ಎಲ್ಲಿ ಆಗಿತ್ತು ಮೊದಲು. ಈಗ ಆಪರೇಷನ್ ಆಗೈತೆ ಅಂತಿದ್ದಿ, ತಡಿ ಒಂದು ಇಂಜೆಕ್ಷನ್ ಮಾಡ್ತಾನೆ, ಆಕಿ ಆರಾಮಾಗ್ತಾಳೆ. 200 ರೂಪಾಯಿ ನೋಡು. ಹೌದ್ರಿ ಡಾಕ್ಟ್ರ, ಇಂಜೆಕ್ಷನ್ ಮಾಡಿದ್ಮೇಲೆ ಅವು ಆರಾಮಾಗ್ತಾಳಲ್ಲ, ಅವು ಆರಾಮಾದ್ರೆ ನಾನು ಗಟ್ಟೆ ಸಾಕ್ರಿ. ಯಪ್ಪ ನಡಿ ಹೊರಗೆ ಹೋಗೋಣ, ಅವಾಗ ಇಂಜೆಕ್ಷನ್ ಮಾಡ್ತಾರಂತ ಅಲ್ಲಿ ಗಂಟೆ ನಾವು ಹೊರಗೆ ನಿಂದ್ರು. ಅಯ್ಯೋ ಇಲ್ಲೇ ಇರ್ರಿ, ಅದಕ್ಕೇನಾಗತ್ತೆ, ಒಂದು ಇಂಜೆಕ್ಷನ್ಗೆ 200 ರೂಪಾಯಿ. 2 ಇಂಜೆಕ್ಷನ್ ಮಾಡ್ರೆ 400 ರೂಪಾಯಿ ಆಗ್ತದೆ. ಹಾಂ, ಗುಳಿಗೆ ಎಲ್ಲ ಅದಾವಲ್ಲ ಮತ್ತೆ. ಒಂದು ಇಂಜೆಕ್ಷನ್ಗೆ 200 ರೂಪಾಯಿ ರೀ? ಅದಾತ್ರಿ, ಒಂದು ಮಾಡಿರಿ, ನನ್ನ ಹೆಂಡ್ತಿ ಆರಾಮಾದ್ರೆ ಸಾಕು. ಗುಳಿಗೆ ಎಲ್ಲ ಅದಾವ್ರಿ, ನಿಮ್ಗೆ ಆಮೇಲೆ ತೊಗೊಂಬಂದ ತೋರಿಸ್ತಾನೆ, ಏನಾರ ಕಡಿಮೆ ಬಿತ್ತರೆ ಬರೆದು ಕೊಡಂತ ತಗೋತವಂತ. ಅಯ್ಯೋ ಎಷ್ಟಾರ ಆಗಲ್ರಿ, ಮೊದಲೇ ನಮ್ಮ ಆರಾಮಾಗಬೇಕು, ನೀವು ಇಂಜೆಕ್ಷನ್ ಮಾಡಿರಿ. ಸರಿ ಆಯಿತು. ಯಪ್ಪ ಡಾಕ್ಟ್ರ್ ರೇಟು ಚಲೋ ಅದಾರ ನೋಡು, ಅವ್ರ ಕೈಗೂ ಎಷ್ಟು ಚಲೋ ಐತಿ. ಅವ್ವ ಕಂತಾಗದ್ಲು. ಯವ್ವ ಏನು ಮಾಡತ್ತೇವೆ? ಯಾಕೆ ಹಂಗೆ ಬಿದ್ದಿ ನೀನು? ಯಾಕೆ ಹಂಗೆ ಬಿದ್ದಿ? ಅಯ್ಯೋ ಯವ್ವ ಹಂಗಿಲೆ ಜೋಶಿ ಭಾರ ಹಾಕಿ ದಬ್ಬಿ ಬಿಟ್ಟ ಮಗಳ. ಮತ್ತು ಅವ್ನ ಕಸರತ್ಗೆ ನಾನು ನಿಂತನೇನು ಹೋಗಿ ಕುಸಿದು ಬಿದ್ದುಬಿಟ್ನಿ. ಬೆಳ್ಳಾನ ಅಂದ್ರೆ ಯಾಕೆ ಗೊತ್ತಿಲ್ಲ, ತೆಲಿಗೆ ಏನೋ ಬಡ್ದಂಗಾಗಿ ಬಿದ್ದುಬಿಟ್ನಿ. ಅಲ್ಲೇ ಸತ್ನೇನ ಅಂತ ಅನ್ಕೊನಿ. ಆದ್ರೆ ದೇವ್ರ ದೊಡ್ಡವದಾನೆ ಯವ್ವ, ನನ್ನ ಇನ್ನೂ ಕಾಪಾಡಿದಾನ, ಇನ್ನೂ ಬದುಕಿದಾನ ನೋಡು. ಹಂಗೆ ಯಾಕಂದ್ರೆ ನನ್ನ ಮಗಳ ಸಲುವಾಗಿ ಆ ದೇವರು ನನಗೆ ಇನ್ನೊಂದು ಜೀವನ ಕೊಟ್ಟಾನ.
ಆ ಹಲ್ಕಟ್ ಬಾಡ್ಯ ಕರ್ಕೊಂಬರುವಾಗ ಸುಮ್ಮನೆ ಇದ್ದ ಇಲ್ಲ ಹಾಂ ಅವನು ಮಾತ್ರ ಸುಮ್ಮನೆ ಬಿಡಬಾರ್ದ ಅವಂಗ ನಾವು ತಕ್ಕ ಪಾಠ ಕಲಿಸ್ಲೇಬೇಕು ಬಿಟ್ರೆ ಹೆಂಗಾದಿತ್ತು ಅಂತಾರೆ ನಾವು ಸುಮ್ಮನೆ ಬಿಡಬಾರ್ದ ಇಲ್ಲ ನನಗೆ ಎಷ್ಟು ತ್ರಾಸು ಮಾಡ್ಯಾನ ನನ್ನ ಮಗಳಿಗೆ ಮೋಸ ಮಾಡಿ ಮದುವೆ ಆಗ್ಯಾನ ಕೊಳಿಗೆ ತಾಳಿ ಕಟ್ಟದಲ್ದ ಇಂಥ ಕಿತಾಪತಿಗಳೆಲ್ಲ ಮಾಡ್ಯಾನ ಯವ್ವ ನೀ ಏನು ಯೋಚನೆ ಮಾಡಬೇಡ್ಬೆ ನಾವಂಗ ತಾಳಿ ಕಿತ್ತ ಅವ್ನ ಮುಖದ ಮೇಲೆ ಬಂದ್ಬಿಟ್ಟನ್ಬೆ ಅವ್ನ ಮುಖದ ಮೇಲೆ ಕಿತ್ತು ಬಿಸಾಕಿ ಬಂದುಬಿಟ್ನಿ ನಾನು ಎಲ್ಲಿ ನಿನಗೆ ಅವ್ನು ಬೇಡ ಆದ್ಮೇಲೆ ನಾನು ಯಾಕೆ ಅವನ ಜೊತೆ ಇರಬೇಕು ಇಲ್ಲ ನಿನಗೆ ಅಷ್ಟು ಚಿತ್ರ ಹಿಂಸೆ ಕೊಡೋ ಅವನ ಜೊತೆ ನಾನು ಇರ್ಬೇಕೇನು ಇಲ್ಲ ಅದಕ್ಕೆ ಅವ್ನು ಕಟ್ಟಿರೋ ತಾಳಿನ ಅವ್ನ ಮುಖದ ಮೇಲೆ ಬಿಸಾಕಿ ಬಂದುಬಿಟ್ನಿ ಏನು ಹೇಳಾತಿ ಮಗಳ ಕರೆ ಹೇಳಾಕತಿ ಏನು ಅಂದ್ರೆ ಅವ್ನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಅವ್ನ ಮುಖದ ಮೇಲೆ ಬಂದೇನ ಕರೆನೇ ಬೇವ ಕಿತ್ತ ಬಿಸಾಕಿ ಬನ್ನಿ ಅವ್ನ ಮುಖದ ಮೇಲೆ ಬೇಡ ನನಗೆ ಅವ್ನ ಸಂಬಂಧ ಬೇಡ ಅವನಿಂದಾಗಿ ನಾನು ಎಷ್ಟು ನರ್ಕ ಅನುಭವಿಸೇನು ನೀವೆಲ್ಲ ಎಷ್ಟು ನರ್ಕ ಅನುಭವಿಸಿರಿ ನಿಮ್ಮನ್ನ ಸಾಯಿತಾನಂತೆ ಅಂಜಿಕೆ ಹಾಕಿದಕ್ಕೆ ನಾನು ಇಷ್ಟು ದಿನ ಅಲ್ಲಿದ್ನಿ ಬೇ ಇಲ್ಲ ಹಂಗಿದ್ರೆ ನಾನು ಇರ್ತಿರ್ಲಿಲ್ಲ ನಾನು ಅವಾಗ ಬರ್ತಿದ್ನಿ ಆದ್ರೆ ಅವ್ನು ನನಗೆ ಅಂಜಿಕೆ ತೋರಿಸಿ ಇಟ್ಕೊಂಡಿದ್ದ ಅದಕ್ಕೆ ನಾನು ಉಳಿದಿದ್ನಿ ಆದರೆ ಈಗ ನಾನು ಬಂದುಬಿಟ್ನಿ ನನಗೆ ನೀನು ಅಪ್ಪ ಬೇಕು ನಮ್ಮ ಒಂದು ಪುಟ್ಟ ಜೀವನದಾಗ ನಾವು ಚಂದಾಗ ಜೀವನ ಮಾಡ್ಕೊತ ಹೋಗ್ಬೇಕು ಯಾರು ಸವಾಸನೂ ಬೇಡ ಬೇ ನಮಗೆ ಈ ಮದುವೆ ಮಕ್ಕಳು ಯಾರೂ ಬೇಡ ನನಗೆ ನೀನು ನಿನಗಪ್ಪ ಹಿಂಗೆ 3 ಮಂದಿ ಇರು ನಾವು ಸಾಕು ನಮ್ಗೆ ಯಾರು ಬೇಡ ಏನವಾ ಹುಚ್ಚ ಹೆಂಗೆ ಮಾತಾಡಕತ್ತಿದ್ದಿ ಹಾಂ ನೋಡು ಈಗ ನಿಮ್ಮವ್ವ ಆರಾಮಾದ್ಲಲ್ಲ ನಡಿ ಮನೆಗೆ ಕರ್ಕೊಂಡು ಹೋಗುನು ಮೊದಲಕ್ಕೆ ಆರಾಮಾಗಲಿ ನೀನು ಮನೆಯಾಗಿರು ಹಳಿದನ್ನೆಲ್ಲ ತಲೆಯಾಗಿಂದ ತೆಗೆದುಬಿಡು ನೀನು ಆರಾಮಿರ್ಬೇಕು ಮಗಳ ಇರಾಕೆ ಒಬ್ಬಾಕೆ ಮಗಳ ನೀನು ಚಂದಿಗೆ ಇರಲಿಲ್ಲ ಅಂದ್ರೆ ನಾವು ಹೆಂಗಿರೋನು ನಾವು ಹೆಂಗೆ ಜೀವನ ಮಾಡೋನು ನೀನೇ ಹೇಳು ನೀನು ಚಂದಿರ್ಬೇಕು ಆಯ್ತು ನಡೀರಿ ಮನೆಗೆ ಹೋಗೋನು ನೋಡು ಮಗಳ ಇನ್ನು ಮುಂದೆ ಅವನ ಹೆಸರು ನಮ್ಮ ಮನ್ಯಾಗ ಬರಬಾರ್ದು ಇನ್ನು ಮುಂದೆ ಅವನ್ನ ಮನೆಗೆ ಹೋಗು ಮಾತು ಯಾವತ್ತೂ ಆಡಬಾರ್ದು ಬ್ಯಾಡ್ ನಮಗೆ ಅವ್ರ ಸವಾಸ ಬ್ಯಾಡ ನಡಿ ಹೋಗುಮೋ ನಡಿ ಯವ್ವ ನಡಿ ನೀ ಆರಾಮದಲ್ಲ ನಂಗಷ್ಟೇ ಸಾಕು ನೀ ಆರಾಮಾಗೋದಷ್ಟ ಬೇಕಾಗಿತ್ತು ನನಗೆ ನೀನು ಕಂಡ್ಬಿಟ್ಟಲ್ಲ ನೀನು ಆರಾಮದಲ್ಲ ನನಗೆ ಸಾಕು ಏನು ಹೇಳತ್ತೆ ಮಗಳ ನೀನು ಏನು ಹೇಳಾಕತ್ತಿದ್ದಿ ಹಾಂ ಹಂಗಂತ ನೀನು ಜೀವನಾನ ಒಬ್ಬಂಟಿಯಾಗಿರ್ಬೇಕಂತ ಅನ್ಕೊಂಡ್ಬಿಟ್ಟೇನು ಇಲ್ಲ ನೀನು ಮದುವೆ ಆಗಬೇಕು ನಿನಗೂ ಮಕ್ಕಳಾಗಬೇಕು ನಿನ್ನ ಸಂಸಾರನ ನೋಡ್ಬೇಕು ನೀನು ಚಂದಾಗ ಜೀವನ ಮಾಡೋದನ್ನು ನಮ್ಮ ಕಣ್ಣಾರೆ ನೋಡಿ ನಾವು ಇಷ್ಟಪಟ್ಟಂಥ ಹುಡುಗನ ನೀನು ಮದುವೆ ಆಗಬೇಕು ಆಮೇಲೆ ನಿನ್ನ ಜೀವನ ಆದಾಗ ಬರೀ ಖುಷಿನ ತುಂಬಿರ್ಬೇಕು ಅದನ್ನ ನಾವು ನೋಡ್ಬೇಕು ಆ ಮಗಳ ನೋಡ್ಬೇಕು ಬ್ಯಾಡ ಬೇವ ಬೇಡ ನನಗೆ ಮದುವೆ ಈ ಮಕ್ಕಳು ಯಾರೂ ಬೇಡ ನನಗೆ ನೀನು ಅಪ್ಪ ಅಷ್ಟೇ ಸಾಕು ಆಮೇಲೆ ಮದುವೆ ಆಗು ಜಗಳ ಆಡು ಮತ್ತೆ ಬಾ ಮತ್ತೆ ಕುಂದ್ರು ಮತ್ತೆ ಹೋಗು ಇದೆಲ್ಲ ಕಿರಿಕಿರಿ ನನಗೆ ಬೇಡ ನಾನು ಆರಾಮಾಗಿ ನೆಮ್ಮದಿಯಾಗಿ ಜೀವನದಾಗ ಇರ್ತೇನೆ ಹಂಗಂದ್ರೆ ಹೆಂಗೆ ಮಗಳ ಹಾಂ ಇಲ್ಲ ನೀನು ನಾನು ತೋರಿಸೋ ಹುಡುಗನ ಮದುವೆ ಆಗಬೇಕು ಇಲ್ಲ ಅಂದ್ರೆ ನಾನು ಇದ್ದು ಸತ್ತಂಗೆ ಆಗಿಬಿಡ್ತೇನೆ ನನಗೆ ಮಾತು ಕೊಡು ನಾನು ತೋರಿಸೋ ಹುಡುಗನ ಮದುವೆ ಆಗ್ತಾನಂತ ನನಗೆ ಮಾತು ಕೊಡು ಮಗಳ ಯವ್ವ ಮನೆಗೆ ಹೋದ್ಮೇಲೆ ಮಾತಾಡೋಣ ಮೊದಲ ಮನೆಗೆ ಹೋಗೋಣ ನಡಿ ಹೌದ್ವಾ ಸರೋಜಾ ನಡಿ ಮೊದಲ ಮನೆಗೆ ಹೋದ ಮೇಲೆ ಮಾತಾಡೋನು ನೀನು ಇಲ್ಲೇ ಹೆಂಗೆ ಮಾತಾಡ್ಕೊತ ಕುಂತ್ರೆ ಹೆಂಗೆ ಹಾಂ ಆ ಹುಡುಗಿ ಪಾಪ ಮನಸ್ಸಿನಾಗ ಒಂದು ತಲೆಯಾಗ ಒಂದು ಇಟ್ಕೊಂಡು ಮಾತಾಡೋದು ಬೇಡ ಮನ್ಯಾಗ ಆರಾಮ್ ಕೂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಆಮೇಲೆ ಮುಂದಿಂದ ನಿರ್ಧಾರ ಮಾಡೋಣ ಈಗ ನಡಿ ಮನೆಗೆ ಹೋಗೋಣ ಮೊದಲು ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡೋಣ ಒಳ್ಳೆ ಹುಡುಗನ ಹುಡುಕಿ ನನ್ನ ಮಗಳನ್ನ ಮದುವೆ ಮಾಡಿ ಕೊಡೋನು ಹಾಂ ನಾವು ಸಾಯೋ ಮಠ ನಮ್ಮ ಮಗಳು ನಮ್ಮ ಜೊತೆಗೆ ಇರಲಿ ಹಾಂ ಮನೆ ಹಳೆಯ ಸಿಕ್ತಾನ ನೋಡೋನು ಮನೆ ಹಳೆ ಸಿಕ್ಕರೆ ಮನೆ ಹಳೆಯನ್ನ ತೊಗೊಂಡ್ಬಿಡೋನು ಅಟ್ಟ ಮಾಡೋಣ ಈಗ ನಡಿ ಹೋಗೋಣ